Hello my dear student, good morning all. Yesterday we have to study some basic concept of trigonometry. ಅಂದರೆ ಬೇಸಿಕ್ ಕಾನ್ಸೆಪ್ಟ್ನ ತಿಳ್ಕೊಂಡಿದ್ದೀವಿ ನಿನ್ನೆ. ಅಂದರೆ ಟ್ರೈಗ್ನೋಮೆಟ್ರಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಮೊದಲು ನಮಗೆ ಏನೇನು ಗೊತ್ತಿರಬೇಕು, ಆವಾಗ ನಮಗೆ ಟ್ರೈಗ್ನೋಮೆಟ್ರಿ ಕಲೀಲಿಕ್ಕೆ ಈಸಿ ಆಗುತ್ತೆ. ಸೊ ಫಸ್ಟ್ ಬೇಸಿಕ್ ಕಾನ್ಸೆಪ್ಟ್ ಅಷ್ಟು ನಾವು ನಿನ್ನೆ ಸ್ವಲ್ಪ ತಿಳ್ಕೊಂಡಿದ್ವಿ. ಸೊ ಇವತ್ತು ಏನು ಮಾಡುವ ಅಂದರೆ ಟ್ರೈಗ್ನೋಮೆಟ್ರಿಯಲ್ಲಿ 10th ಕ್ಲಾಸಿಗೆ ಬಂದಿರುವಂಥದ್ದು ಸಮ್ ಕಾನ್ಸೆಪ್ಟ್ ಇದ್ದಾವೆ. ಯಾವ್ಯಾವ ಕಾನ್ಸೆಪ್ಟ್ ಇದೆ ಅಷ್ಟೇ ಕಲಿಬೇಕನ್ನುವಂಥದ್ದು ಇದೆ. ಸೊ ಯಾವ್ಯಾವ ಕಾನ್ಸೆಪ್ಟ್ ಇದ್ದಾವೆ ಅಂತ ಮೊದಲು ನೋಡುವ. ಫಸ್ಟ್ ಒನ್ ಟ್ರೈಗ್ನೋಮೆಟ್ರಿಕ್ ರೇಷಿಯೋಸ್. ಫಸ್ಟ್ ಒನ್ ಯಾವುದು? ಟ್ರೈಗ್ನೋಮೆಟ್ರಿಕ್ ರೇಷಿಯೋಸ್. ಸೆಕೆಂಡ್ ಒನ್ ಸ್ಪೆಸಿಫಿಕ್ ಆ್ಯಂಗಲ್ಸ್. ಥರ್ಡ್ ಒನ್ ಈಸ್ ಟ್ರೈಗ್ನೋಮೆಟ್ರಿಕ್ ಐಡೆಂಟಿಟೀಸ್. ಫಸ್ಟ್ ನಾವೇನು ಮಾಡುವ ಅಂದರೆ ಟ್ರೈಗ್ನೋಮೆಟ್ರಿಕ್ ರೇಷಿಯೋ ಕಲಿಯುವ. ಫಸ್ಟ್ ವಿ ಹ್ಯಾವ್ ಟು ಸ್ಟಡಿ ಟ್ರೈಗ್ನೋಮೆಟ್ರಿಕ್ ratios. First we have to study trigonometric ratio. A trigonometric ratio first start ಆಗಬೇಕಾದ್ರೆ ನಮಗೆ ಏನು ಬೇಕು? First we have to take one right triangle. A B C. ರೈಟ್ ಆ್ಯಂಗಲ್ ಹೆಂಗೆ ತೊಗೋಬೇಕಂದ್ರೆ ಇಲ್ಲಿ 90 ಡಿಗ್ರಿ ಇರಬೇಕು. ಈ ಸಿಂಬಾಲ್ ಏನು ಇಂಡಿಕೇಟ್ ಮಾಡ್ತದೆ ಅಂದರೆ 90 ಡಿಗ್ರಿ ಇಂಡಿಕೇಟ್ ಮಾಡುತ್ತೆ. ಸೊ ವಿ ಹ್ಯಾವ್ ಟು ಟೇಕ್ ಹಿಯರ್ 90 ಡಿಗ್ರಿ. ಹಾಗಾದರೆ ಈ ಸೈಡ್ ಯಾವುದು, ಈ ಸೈಡ್ ಯಾವುದು, ಈ ಸೈಡ್ ಯಾವುದು ಅಂತ ನಮ್ಮ ಪೈಥಾಗೋರಸ್ ಥಿಯರಮಲ್ಲಿ ಗೊತ್ತಿರುತ್ತೆ. ಆಲ್ರೆಡಿ ಪೈಥಾಗೋರಸ್ ಥಿಯರಮ್ ಕಲ್ತಿದ್ದೀವಿ. ಸೊ ಅದರಲ್ಲಿ ಏನಾಗೋದು ಅಂದರೆ ಎ ಸಿ ಈಸ್ ಹೈಪೋಟನಸ್. ಎ ಸಿ ಈಸ್ ಹೈಪೋಟನಸ್, ಕನ್ನಡದಲ್ಲಿ ವಿಕರ್ಣ. Next BC is adjacent. Adjacent means ಪಾರ್ಶ್ವಬಾಹು. ನೆಕ್ಸ್ಟ್ ಅಪೋಸಿಟ್. ಅಪೋಸಿಟ್ ಅಂದರೆ ಏನು? ಅಭಿಮುಖ ಬಾಹು. ಕನ್ನಡದಲ್ಲಿ ಏನಂದರೆ ಅಭಿಮುಖ ಬಾಹು. ಹಾಗಾದರೆ ನಾನು ಏನು ಮಾಡ್ತೇನೆ ಅಂದರೆ ಇಲ್ಲಿ ವಿ ಹ್ಯಾವ್ ಟು ಯೂಸ್ ಇನ್ ದಿಸ್ ಕಾನ್ಸೆಪ್ಟ್. ವಿ ಹ್ಯಾವ್ ಟು ಯೂಸ್ ಇನ್ ದಿಸ್ ಕಾನ್ಸೆಪ್ಟ್ ಹಿಯರ್ ಥೀಟಾ. ಸಿ ಪ್ಲೇಸಲ್ಲಿ ನಾನು ಏನು ಮಾಡ್ತೇನೆ ಅಂದರೆ ಥೀಟಾ ಅಂತ ಬರಿತೀನಿ. ನೆಕ್ಸ್ಟ್ ಈಗ ಯಾವ ಥರ ಏನು ಮಾಡಬೇಕಂದ್ರೆ ಯಾವ್ದು ಅಪೋಸಿಟ್ ಸೈಡ್ಸು, ಯಾವ್ದು ಅಡ್ಜಸೆಂಟ್ ಸೈಡ್ಸು, ಯಾವ್ದು ಹೈಪೋಟನಸ್ ಸೈಡ್ಸು, ಇಲ್ಲಿ ಟೀಟಾ ಬಂದರೆ ನಾವು ಹೆಂಗೆ ಕಂಡುಹಿಡಬೇಕಂದ್ರೆ ಟೀಟಾ ಅಪೋಸಿಟ್ ಯಾವುದಿದೆ? ಈ ಆ್ಯಂಗಲ್ ಎ ಬಿ. ಟೀಟಾ ಅಪೋಸಿಟ್ ಯಾವುದಿದೆ? ಎ ಬಿ ಸೈಡ್ಸ್ ಇದೆ. ಹಾಗಾದರೆ ಎ ಬಿ ಅನ್ನೋದು ಟೀಟಾಗೆ ಅಪೋಸಿಟ್. ಎ ಬಿ ಅನ್ನೋದು ಟೀಟಾಗೆ ಅಪೋಸಿಟ್ ಆಗಿದೆ. ನೆಕ್ಸ್ಟ್ ಅಪೋಸಿಟ್ ಸೈಡ್ಸ್ ಪಕ್ಕದ ಸೈಡ್ಸ್ ಯಾವುದು? ಅಪೋಸಿಟ್ ಸೈಡ್ಗೆ ಅದಕ್ಕೆ ನಿಯರ್ ಇರಬೇಕು, ಹತ್ತಿರ ಇರಬೇಕು. ಆ ಥರ ಇರುವಂಥ ಸೈಡ್ ಯಾವುದು? ಅಡ್ಜಸೆಂಟ್ ಸೈಡ್. ಅದನ್ನು ಏನಂತ ಹೇಳ್ತೀವಿ ನಾವು? ಅಡ್ಜಸೆಂಟ್ ಸೈಡ್. ಹಾಗಾದರೆ ಮತ್ತೊಂದು ಸೈಡ್ ಇದೆಯಲ್ಲ, ಲಾಂಗೆಸ್ಟ್ ಸೈಡ್ ಇನ್ ಟ್ರಯಾಂಗಲ್. ಹಾಗಾದರೆ ಲಾಂಗೆಸ್ಟ್ ಸೈಡ್, ಇದು ಎರಡಕ್ಕಿಂತ ಲಾಂಗೆಸ್ಟ್ ಸೈಡ್ ಯಾವುದು? ಹಾಗಾದರೆ ಅದು ಹೈಪೋಟನಸ್, ವಿಕರ್ಣ. ಅದನ್ನೇ ಅಂತ ಹೇಳ್ತೀವಿ ನಾವು? ವಿಕರ್ಣ ಅಂತ ಹೇಳ್ತೀವಿ. ನೋಡಿ, ಟೀಟಾ ಇಲ್ಲಿ ಬಂದರೆ ಟೀಟಾ ಅಪೋಸಿಟ್ ಯಾವುದಿದೆ? ಎ ಬಿ. ಅದನ್ನು ಏನು ಹೇಳ್ತೀವಿ ನಾವು? ಅಪೋಸಿಟ್ ಸೈಡ್ಸ್. ಅಪೋಸಿಟ್ ಸೈಡ್ ನಿಯರ್ ಇರುವಂಥದ್ದು ಸೈಡ್ ಯಾವುದು? ಅಡ್ಜಸೆಂಟ್ ಸೈಡ್. ಅಡ್ಜಸೆಂಟ್ ಸೈಡ್. ಹಾಗಾದರೆ ಈ ರೈಟ್ ಟ್ರಯಾಂಗಲಲ್ಲಿ ಲಾಂಗೆಸ್ಟ್ ಸೈಡ್ ಯಾವುದಿದೆ? ಮೂರಲ್ಲಿ ಲಾಂಗೆಸ್ಟ್ ಸೈಡ್ ಯಾವುದಿದೆ? ಎ ಸಿ ಅನ್ನೋದು ಲಾಂಗೆಸ್ಟ್ ಸೈಡ್. ಹಾಗಾದರೆ ಅದನ್ನೇ ಅಂತ ಕರಿತೀವಿ ನಾವು? ಹೈಪೋಟನಸ್ ಸೈಡ್. ಗೊತ್ತಿದಾ? ನೆಕ್ಸ್ಟ್ ಒಂದು ವೇಳೆ ಟೀಟಾ ಇಲ್ಲಿ ಬಂದರೆ ನಮ್ಮ ಅಪೋಸಿಟ್ ಸೈಡ್ಸ್ ಯಾವುದಾಗತ್ತೆ? ಟೀಟಾಗೆ ಅಪೋಸಿಟ್ ಯಾವುದಿದೆ ನಮಗೆ? ಬಿ ಸಿ ಇದೆ. ಹಾಗಾದರೆ ಬಿ ಸಿ ಅನ್ನೋದು ಅಪೋಸಿಟ್ ಸೈಡ್. ಅಪೋಸಿಟ್ ಸೈಡ್ಗೆ ನಿಯರ್ ಇರುವ ಸೈಡ್ ಯಾವುದು? ಎ ಬಿ. ಹಾಗಾದರೆ ಅಡ್ಜಸೆಂಟ್ ಸೈಡ್ ಯಾವುದು? ಇದು. ಹಾಗಾದರೆ ಲಾಂಗೆಸ್ಟ್ ಸೈಡ್ ಯಾವುದು? ಇದು ಹೈಪೋಟನಸ್. ಎ ಸಿ ಅನ್ನೋದು ಲಾಂಗೆಸ್ಟ್ ಸೈಡ್ಸ್. ಸೊ ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಹಾಗಾದರೆ ಇದಿಷ್ಟು ಮೊದಲು ನಮ್ಗೆ ಗೊತ್ತಿರಬೇಕು. ಈಗ ಬರುವ ಟ್ರೈಗ್ನೋಮೆಟ್ರಿಕ್ ರೇಷಿಯೋಸ್ ಅಂದರೆ ಏನು? ಟ್ರೈಗ್ನೋಮೆಟ್ರಿಕ್ ರೇಷಿಯೋಸ್ ಅಂದರೆ ಏನು? ರೇಷಿಯೋಸ್ ಅಂದರೆ ಫಸ್ಟ್ ನಾವು ಈ ರೇಷಿಯೋಸ್ ಅಂದರೆ ಏನು ಕಲಿಯುವ. ರೇಷಿಯೋಸ್ ಅಂದರೆ ಕಂಪ್ಯಾರಿಸನ್ ಆಫ್ ಟೂ ಕ್ವಾಂಟಿಟಿ ವಿತ್ ಯೂನಿಟ್ಸ್. ಕಂಪ್ಯಾರಿಸನ್ ಆಫ್
two quantity with same unit. Comparisons of two quantities with same unit. ಅಂದರೆ ಎರಡು ಸೈಡ್ನ ನಾವು ಕಂಪ್ಯಾರಿಸನ್ ಮಾಡಬೇಕು. ಯಾವುದರ ಎರಡು, ಇಲ್ಲಿ ಮೂರು ಸೈಡ್ಸ್ ಇದಾವಲ್ಲ, ಆ ಮೂರು ಸೈಡ್ಸಲ್ಲಿ ಯಾವುದರ ಎರಡು ಸೈಡ್ಸ್ನ ತೊಗೋಬೇಕು. ಆ ಎರಡು ಸೈಡ್ಸ್ ನಾವು ಕಂಪ್ಯಾರಿಸನ್ ಮಾಡಬೇಕು. ಕಂಪ್ಯಾರಿಸನ್ ಮಾಡೋದೇ ನಮ್ಮ ಯಾವುದಂದರೆ ರೇಷಿಯೋಸ್. ಫಾರ್ ಎಕ್ಸಾಂಪಲ್ ನಾನೇನು ತೊಗೋತೇನೆ, ಎ ಬಿ ಆ್ಯಂಡ್ ಬಿ ಸಿ. ಎ ಬಿ ಆ್ಯಂಡ್ ಬಿ ಸಿ ಕಂಪ್ಯಾರಿಸನ್ ಆಫ್ ಟು ಕ್ವಾಂಟಿಟೀಸ್ ವಿತ್ ಸೇಮ್ ಯೂನಿಟ್. ಹೌದಾ? ಕಂಪ್ಯಾರಿಸನ್ ಮಾಡ್ತಾ ಇದೀನಾ, ಅದನ್ನು ಏನಂತ ಹೇಳ್ತೀವಿ ನಾವು, ರೇಷಿಯೋಸ್. ಹಾಗಾದರೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ತೊಗೊಳ್ಳುವ. ಇದಕ್ಕೆ ಎ ಬಿ ಸಿ. ಇಲ್ಲಿ ನಮಗೆ ಫಸ್ಟ್ ಗೊತ್ತಿರಬೇಕಂದ್ರೆ ಎಷ್ಟು ರೇಷಿಯೋಸ್ ಬರ್ತವೆ. ಹಾಗಾದರೆ ಟ್ರಿಗ್ನೋಮೆಟ್ರಿ ರೇಷಿಯೋಸಲ್ಲಿ ಎಷ್ಟು ರೇಷಿಯೋಸ್ ಬರ್ತವೆ? ಟೋಟಲ್ 6 ರೇಷಿಯೋಸ್ ಬರುತ್ತೆ. ಟೋಟಲ್ ಎಷ್ಟು? 6 ರೇಷಿಯೋಸ್ ಬರುತ್ತೆ. ಹಾಗಾದರೆ ಫಸ್ಟ್ ನಾವು ಬರೆಯುವ ಎರಡು ರೇಷಿಯೋ ಬರೆಯುವ. ಕಂಪ್ಯಾರಿಸನ್ ಆಫ್ ಟು ಕ್ವಾಂಟಿಟಿ ವಿತ್ ಸೇಮ್ ಯೂನಿಟ್. ಹಾಗಾದರೆ ಇದನ್ನು ನಾನು ಎ ಅಂತ ಬರಿತೀನಿ. ಇದನ್ನು ಏನಂತ ಬರಿತೀನಿ? ಅಡ್ಜಸೆಂಟ್ ಸೈಡ್ ಎ ಅಂತ ಬರಿತೀನಿ. ಅದು ಕನ್ನಡದಲ್ಲಿ ಇದ್ದವರು ಪ ಅಂತ ಬರೀಬಹುದು. ನೆಕ್ಸ್ಟ್ ಇದು ಅಪೋಸಿಟ್ ಓ ಅಂತ ಬರೀತೇನೆ. ಇದನ್ನು ಕನ್ನಡದಲ್ಲಿದ್ದವರು ಅ ಅಂತ ಬರೀಬಹುದು. ನೆಕ್ಸ್ಟು ಹೈಪೋಟನಸ್ ಅಂದರೆ ಹೆಚ್ ಬರೀತೇನೆ. ಇದರ ಕನ್ನಡದಲ್ಲಿದ್ದವರು ವಿ ಅಂತ ಬರೀಬಹುದು. ಸೊ ಕಂಪ್ಯಾರಿಸನ್ ಆಫ್ ಟು ಕ್ವಾಂಟಿಟೀಸ್ ವಿತ್ ಸೇಮ್ ಯೂನಿಟ್ ಅಂದರೆ ಫಸ್ಟ್ ನಾವೇನು ಮಾಡುವ ಅಂದರೆ ಟು ಸೈಡ್ಸ್ ತಗೋ. ಫಸ್ಟ್ ನಾನೇನು ತೊಗೋತೇನೆ? ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟನಸ್. ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟನಸ್. ನೆಕ್ಸ್ಟ್ ಇದು ಒಂದೇದು. ಸೆಕೆಂಡ್ ಒನ್ ಅಪೋಸಿಟ್ adjacent divided by hypotenuse. Adjacent divided by hypotenuse. Next, third one opposite divided by adjacent. ನೋಡಿ ಸರಿಯಾಗಿ ನೋಡ್ಕೊಳ್ಳ್ರಿ. Fourth one adjacent divided by opposite. Fifth one ಇಲ್ಲಿ ಬರೀತೇನೆ ನೋಡಿ. ಫಿಫ್ತ್ ಒನ್ ಹೈಪೋಟನಸ್ ಡಿವೈಡೆಡ್ ಬೈ ಅಡ್ಜಸೆಂಟ್. ನೆಕ್ಸ್ಟ್ ಸಿಕ್ಸ್ತ್ ಒನ್ ಬರೀತೇನೆ ನೋಡಿ. ಹೈಪೋಟನಸ್ ಡಿವೈಡೆಡ್ ಬೈ ಹೈಪೋಟನಸ್ ಡಿವೈಡೆಡ್ ಬೈ ಅಪೋಸಿಟ್. ನೋಡಿ 6 ರೇಷಿಯೋಸ್ ಆಯಿತಾ? 6 ರೇಷಿಯೋಸ್ ಗೊತ್ತಾಯ್ತಾ ನಿಮಗೆ ಯಾವ ಥರ ಅಂತ? ಕಂಪ್ಯಾರಿಸನ್ ಆಫ್ ಟು ಕ್ವಾಂಟಿಟೀಸ್ ಸೇಮ್ ಯೂನಿಟ್. ಹೌದಾ? ಎರಡು ಕ್ವಾಂಟಿಟಿ ತೊಗೊಂಡಿದ್ದೀನಿ, ಎಲ್ಲ ಅಪೋಸಿಟ್ ತೊಗೊಂಡಿದ್ದೀನಿ, ಅಪೋಸಿಟ್ ಸೈಡ್ಸ್ ತೊಗೊಂಡಿದ್ದೀನಿ, ಅಡ್ಜಸೆಂಟ್ ಸೈಡ್ ತೊಗೊಂಡಿದ್ದೀನಿ, ಹೈಪೋಟನಸ್ ತೊಗೊಂಡಿದ್ದೀನಿ. ಯಾವುದು ಎರಡು ಕ್ವಾಂಟಿಟೀಸ್ ನಮ್ಗೆ ತೊಗೋಬೇಕು. ಟೋಟಲ್ ಎಷ್ಟು ರೇಷಿಯೋಸ್ ಬಂತು ಇಲ್ಲಿ? 6 ರೇಷಿಯೋಸ್. ಹಾಗಾದರೆ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟನಸ್ ಅಂದರೆ ಏನು? ಸೈನ್ ಟೀಟಾ. ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟನಸ್ ಅಂದರೆ ಏನು? ಸೈನ್ ಟೀಟಾ. ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟನಸ್ ಅಂದರೆ ಸೈನ್ ಟೀಟಾ. ನೆಕ್ಸ್ಟ್ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟನಸ್ ಅಂದರೆ ಏನು? ಕಾಸ್ ಟೀಟಾ. ನೆಕ್ಸ್ಟ್ ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಅಂದರೆ ಏನು? ಟ್ಯಾನ್ ಟೀಟಾ. ಹಾಗಾದ್ರೆ ನೋಡಿ ಇಲ್ಲಿ ಇದರ ಉಲ್ಟಾ ಇದಿದೆಯಾ? ಟ್ಯಾನ್ ಥೀಟಾದ ಉಲ್ಟಾ ಇದಿದೆಯಾ? ಹಾಗಾದರೆ ಟ್ಯಾನ್ ಥೀಟಾ ಅಪೋಸಿಟ್ ಯಾವುದು? ಕಾಟ್ ಥೀಟಾ. ಟ್ಯಾನ್ ಥೀಟಾ ಅಪೋಸಿಟ್ ಅಂದರೆ ಯಾವುದು? ಕಾಟ್ ಥೀಟಾ. ನೆಕ್ಸ್ಟು ಇದರ ಅಪೋಸಿಟ್ ಯಾವುದು? ಎ ಡಿವೈಡೆಡ್ ಬೈ ಹೆಚ್ ಡಿವೈಡೆಡ್ ಬೈ ಎ. ಕಾಸ್ ಥೀಟಾ ಅಪೋಸಿಟ್ ಯಾವುದು? ಸೆಕ್ ಥೀಟಾ. ಕಾಸ್ ಥೀಟಾ ಅಪೋಸಿಟ್ ಯಾವುದು? ಸೆಕೆಂಡ್ ಥೀಟಾ. ನೆಕ್ಸ್ಟ್ ಅಪೋಸಿಟ್ ಡಿವೈಡ್ ಬೈ ಹೈಪೋಟನಸ್ ಅಪೋಸಿಟ್ ಯಾವುದು? ಹೈಪೋಟನಸ್ ಡಿವೈಡ್ ಬೈ ಅಪೋಸಿಟ್. ಸೈನ್ ಥೀಟಾದ ಅಪೋಸಿಟ್ ಯಾವುದು? ಕೋಸೆಕ್ ಥೀಟಾ.
ನೋಡಿ ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಸೈನ್ ಟೀಟಾ ಅಪೋಸಿಟ್ ಯಾವುದು? ಕೊಸೆಕ್ ಟೀಟಾ. ಕಾಸ್ ಟೀಟಾ ಅಪೋಸಿಟ್ ಯಾವುದು? ಸೆಕ್ ಟೀಟಾ. ಟ್ಯಾನ್ ಟೀಟಾ ಅಪೋಸಿಟ್ ಯಾವುದು? ಕಾಟ್ ಟೀಟಾ. ಇವಿಷ್ಟು 6 ರೇಷಿಯೋ. ಇನ್ನು ಮತ್ತೊಂದು ಯಾವುದು ಏನು ಗೊತ್ತಿರಬೇಕಂದ್ರೆ ಟ್ಯಾನ್ ಟೀಟಾ ಅಂದರೆ ಏನು? ಸೈನ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ. ನೆಕ್ಸ್ಟ್ ಕಾಟ್ ಟೀಟಾ ಅಂದರೆ ಏನು? ಕಾಸ್ ಟೀಟಾ ಡಿವೈಡ್ ಬೈ ಸೈನ್ ಟೀಟಾ. ಅದರ ಅಪೋಸಿಟ್. ಟ್ಯಾನ್ ಟೀಟಾ ಅಪೋಸಿಟ್ ಯಾವುದು? ಕಾಟ್ ಟೀಟಾ. ಸೊ ವಿ ಹ್ಯಾವ್ ಟು ರಿಟರ್ನ್ ಸೈನ್ ಟೀಟಾ ಡಿವೈಡ್ ಬೈ ಕಾಸ್ ಟೀಟಾ, ಕಾಸ್ ಟೀಟಾ ಡಿವೈಡ್ ಬೈ ಸೈನ್ ಟೀಟಾ. ಗೊತ್ತಾಯ್ತಾ? ಇದಕ್ಕೆ ಶಾರ್ಟ್ಕಟ್ ಒಂದು ನಿಮಗೆ ನೆನಪಿಲ್ಲ ಅಂದರೆ ಯಾವುದಾದ್ರು ಅಪೋಸಿಟ್ ಯಾವುದು ಹೆಂಗೆ ಬರೆಯೋದು ಅಂತ ಗೊತ್ತಿಲ್ಲ ಅಂದರೆ ಒಂದು ಈಸಿ ಇರುವಂಥದ್ದು ಶಾರ್ಟ್ಕಟ್ ಮೆಥಡ್ ಹೇಳ್ತೀನಿ ನೋಡಿ. ಸೋ ಕಾ ಟೋವಾ, ಸೋಕಾ ಟೋವಾ ಅಂತ ನೆನಪಿಟ್ಕೊಳ್ರಿ. ನೋಡ್ರಿ, ಸೋಕಾ ಟೋವಾ ಅಂತ ನೆನಪಿಟ್ಕೊಳ್ರಿ. ನೋಡಿ, ಎಸ್ ಅಂದರೆ ಸೈನ್ ಟೀಟಾ. ಸೈನ್ ಟೀಟಾ ಅಂದರೆ ಏನು? ಅಪೋಸಿಟ್ ಡಿವೈಡ್ ಬೈ ಹೈಪೋಟೆನಸ್. ನೆಕ್ಸ್ಟು ಸೈನ್ ಟೀಟಾದ ಅಪೋಸಿಟ್ ಯಾವುದು ನಮ್ಗೆ ಗೊತ್ತಿರುತ್ತೆ? ಹಾಗಾದರೆ ಕೊಸೆಕ್ ಟೀಟಾ. ನೆಕ್ಸ್ಟ್ ಸಿ ಅಂದರೆ ಕಾಸ್ ಟೀಟಾ. ಕಾಸ್ ಟೀಟಾ ಅಂದರೆ ಏನು? ಎ ಬೈ ಹೆಚ್. ಇದರ ಉಲ್ಟಾ ಎಷ್ಟು? ಸೆಕ್ ಟೀಟಾ. ಟಿ ಅಂದರೆ ಟ್ಯಾನ್ ಟೀಟಾ. ಟ್ಯಾನ್ ಟೀಟಾ ಅಪೋಸಿಟ್ ಯಾವುದು? ಕಾಟ್ ಟೀಟಾ. ಹಿಂಗೆ ನೆನಪಿಟ್ಕೊಳ್ರಿ. ಸೋಕಾ ಟೋವಾ ಇದು ಶಾರ್ಟ್ಕಟ್ ಫಾರ್ಮ್. ಇಷ್ಟು ನಿಮ್ಮ ಫಸ್ಟ್ ಕಾನ್ಸೆಪ್ಟ್ ಯಾವುದಂದರೆ ಟ್ರೈಗ್ನೋಮೆಟ್ರಿಕ್ ರೇಷಿಯೋಸ್. ಥ್ಯಾಂಕ್ ಯು.